ಗುಂಪುಗಳಿರೋ ಬಿಜೆಪಿಯಲ್ಲಿರೋದು ಕಷ್ಟ ಆಗ್ತಾ ಇತ್ತು. ಬಿಜೆಪಿಯಿಂದ ನಮ್ಮನ್ನು ಉಚ್ಚಾಟಿಸಿದ್ದು ಒಳ್ಳೆಯದೇ ಆಯಿತು. ನ್ಯೂಸ್ 18ಗೆ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ಬಿಜೆಪಿಯಲ್ಲಿದ್ರು, ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ರು, ಬಿಜೆಪಿಗೂ ಬರೋಕ್ಕೂ ಮುನ್ನ ಕಾಂಗ್ರೆಸ್ನಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಇತ್ತೀಚೆಗೆ ಕಾಂಗ್ರೆಸ್ನ ನಾಯಕರ ಜೊತೆ ಗುರುತಿಸ್ಕೊಳ್ಳೋದು ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಈಗ ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರನ್ನ ಉಚ್ಚಾಟನೆ ಮಾಡಲಾಗಿದೆ. ಅದರಲ್ಲೂ ಕೂಡ 10 ಗುಂಪುಗಳಿರೋ ಬಿಜೆಪಿಯಲ್ಲಿರೋದು ನನಗೆ ಕಷ್ಟ ಆಗ್ತಾ ಇತ್ತು. ಬಿಜೆಪಿಯಿಂದ ನಮ್ಮನ್ನ ಉಚ್ಚಾಟಿಸಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳಿ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಕೆಲವು ಲೀಡರ್ಗಳು ಅದನ್ನು ಸರಿಪಡಿಸಿ ಕ್ಲೋಸ್ ಮಾಡ್ತಕ್ಕಂಥ ಅದಕ್ಕೆ ಮಾಡ್ಬೋದಾಗಿತ್ತು. ಬಟ್ ಯಾರೂ ಕೂಡ ಮಾಡಲಿಲ್ಲ. ನಾನು ಕೂಡ ಅದನ್ನು ಪದೇ ರಿಕ್ವೆಸ್ಟ್ ಮಾಡ್ತಕ್ಕಂಥ ಜಾಯಮಾನ ನಂದಿಲ್ಲ. ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡಿ ನೀ ಬಂದು ಸೆಟ್ರೇಟ್ ಮಾಡು, ಇದು ಯಾವುದು ಕೂಡ ನಾನು ಮಾಡೋದಿಲ್ಲ. ಶಿಸ್ತಿನ ಸಿಪಾಯಿ ಹಂಗೆ ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸ ಮಾಡ್ತೀನಿ. ಕಾನ್ಸ್ಟಿಟ್ಯೂನ್ಸಿ ಜನ ಕೈ ಹಿಡಿದ್ರೆ ಮುಂದುವರಿತೀವಿ ಇಷ್ಟೇ. ಈಗ 28ಕ್ಕೆ ಎಲೆಕ್ಷನ್ನು, ಅಲ್ಲಿ ಗಂಟೆ ಆರಾಮಾಗಿರ್ತೀವಿ, ಕ್ಷೇತ್ರದ ಕೆಲಸ ಮಾಡ್ಕೊಂಡು ಇರ್ತೀನಿ. ಆಮೇಲೆ ನೋಡೋಣ ಡಿಸೈಡ್. 28 ಶಾಸಕ 2028 ಗಂಟೆ ಏನು ಗೆದ್ದಿದ್ದೀವಿ, 5 ವರ್ಷಕ್ಕೇನು ಮ್ಯಾಂಡೇಟ್ ಆಗಿದೆ. 28 ಗಂಟೆ ಇದ್ದೇ ಇರ್ತೀವಿ. 28 ಚುನಾವಣೆ ಏನು ಡಿಕ್ಲೇರ್ ಆಗ್ತದೆ, ಆಮೇಲೆ ಯೋಚನೆ ಮಾಡ್ತೀವಿ. ಅಲ್ಲಿ ಗಂಟೆ ಯೋಚನೆ ಯಾಕೆ ಮಾಡಬೇಕು? ಈಗ ಆಯಿತು, 2028ಕ್ಕೆ ಕಾಂಗ್ರೆಸ್ಸಲ್ಲಿ ನಿಲ್ತೀನಿ, ಪ್ರತಿಭಟನೆ ಮಾಡಲಿ. ಇವರು 100% ಒಳ್ಳೇದು ಅನ್ನಿಸ್ತಾರೆ. ಯಾಕೆಂದರೆ ಅಲ್ಲಿ ಒಂದು ಗುಂಪಲ್ಲ, ಹಲವಾರು ಗುಂಪುಗಳಿವೆ. ಒಬ್ಬರು ಮುಖ ಒಬ್ಬರು ನೋಡ್ದಿರೋ ಇದರಲ್ಲಿ ಇದ್ದಾರೆ. ಇವನ್ ಕಂಡ್ರೆ ಅವನಿಗಾಗಲ್ಲ, ಅವನ ಕಂಡ್ರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸಲ್ಲಿ ಇರ್ತದೆ, ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಲ್ಲಿ ಹೈಯೆಸ್ಟ್ ಇದೆ. ಅಶೋಕರು ಒಂದು ಸಾರಿ ಊಟ ಮಾಡೋ ಆದಮೇಲೆ ಅವ್ರು ಮಲಗ್ತಾರಲ್ಲ, ಮಲಗೋಕ್ಕಿಂತ ಮುಂಚೆ ಯಾರೆಲ್ಲ ಅವ್ರ ಪರವಾಗಿ ಮಾತಾಡ್ತಾರೆ, ಯಾರೆಲ್ಲ ಅವರ ವಿರುದ್ಧ ಮಾತನಾಡ್ತಾರೆ, ಯಲಂಕ ವಿಶ್ವನಾಥ್ ಈ ಯಾರು ಅಶೋಕರಿಗೇನು ಒಳ್ಳೊಳ್ಳೆ ಮಾತನಾಡಿದ್ರ, ಅವನಿಗೆ ಅಶೋಕ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವತ್ತೂ ಆ ಅಶೋಕರ ವಿರುದ್ಧ ಭಾರತೀಯ ಜನತಾ ಪಕ್ಷಕ್ಕೆ ಬಂದಾದ ಮೇಲೆ ನಾನು ಮಾಡಿಲ್ಲ. ಅಸೆಂಬ್ಲಿಲಿ ಇವನು ನಿಂತ್ಕೊಂಡ್ರೆ ಹಿಂದೆ ಏನೆಲ್ಲ ಕೆಟ್ಟದಾಗಿ ಮಾತನಾಡ್ತಾರೆ ಅದನ್ನ ಈ ಅಪ್ಪ ರಿವ್ಯೂ ಮಾಡಿದ್ರೆ ಸಾಕಾಗ್ತದೆ. ಇನ್ನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರು ಜಾಸ್ತಿ ಹೇಳಕ್ಕೆ ಹೋದರೆ ಇವ್ರ ಹಿಸ್ಟ್ರಿನ ನಾನು ಹೇಳ್ಬೇಕಾಗ್ತದೆ. 3 ವರ್ಷ BJPಲಿ ಏನಿದ್ದೆ ನಾನು ಕೂಡ ಹೇಳ್ಬೇಕಾಗ್ತದೆ. ಏನು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ, ಯಾವ ಇವ್ರ ಹತ್ರ ಒಡಂಬಡಿಕೆ ಇದೆ, ಅವೆಲ್ಲ ಕೂಡ ಹೇಳಬೇಕಾಗ್ತದೆ. ನೆಮ್ಮದಿಯಾಗಿ ಎಕ್ಸ್ಪೆಲ್ ಮಾಡಿದ್ದಾರೆ, ನಾನು ನೆಮ್ಮದಿಯಾಗಿ ಇದ್ದೀನಿ. ಆ ನೆಮ್ಮದಿ ಬಿಟ್ಟು ತಿರುಗಿ ಏನೇನು ಹೇಳೋಕ್ಕೆ ಹೋದರೆ ಈಗ ನಾಳೆ ಪ್ರೆಸ್ ಮೀಟ್ಗೆ ಹೋಗ್ತೀನಿ, ಏನೆಲ್ಲ ಹೇಳಬೇಕು ಹೇಳ್ತೀನಿ. ಉಚ್ಚಾಟನೆ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿಲ್ಲ. ನನ್ನ ಕ್ಷೇತ್ರದ ಜನರಲ್ಲಿ ಯಾವುದೇ ಗೊಂದಲ ಇಲ್ಲ. ಉಚ್ಚಾಟನೆ ಬಳಿಕ ಶಾಸಕ ಶಿವರಾಮ್ ಹೆಬ್ಬಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಯಾವ ಗಿಲ್ಟಿಯೂ ಕೂಡ ಇಲ್ಲ. ತೆಗೆದಿದ್ದು ಒಳ್ಳೇದೇ ಆಯ್ತು, ನಮ್ಮನ್ನು ಉಚ್ಚಾಟನೆ ಮಾಡಿದ್ದು ಒಳ್ಳೇದೇ ಆಯ್ತು ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿರ್ಣಯ ಆಗೋಗಿದೆ, ಇದರ ಬಗ್ಗೆ ಯೋಚನೆ ಮಾಡಲ್ಲ, ಮುಂದೆ ಕಾದ್ ನೋಡೋಣ ಏನೇನು ಆಗುತ್ತೆ ಅಂತ ಕಾರವಾರದಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಹೆಬ್ಬಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಾಹೇಬರು ಯಾವುದೇ ನಿರ್ಣಯ ತಗೊಳ್ಳುವಾಗ ಸಾಧಕ ಬಾಧಕಗಳನ್ನು ನೋಡಿ ನಿರ್ಣಯ ತಗೊಳ್ತಾರೆ. ಯಾವುದೇ ನಿರ್ಣಯ ಮಾಡುವಾಗ ಕ್ಷೇತ್ರದ ಹಿತದೃಷ್ಟಿಯನ್ನು ಗಮನಿಸಿ ನಿರ್ಣಯ ಮಾಡ್ತಾರೆ. ಹಾಗಾಗಿ ನನ್ನ ಕ್ಷೇತ್ರದ ಜನರಲ್ಲಿ ಯಾವ ಗೊಂದಲವೂ ಇಲ್ಲ. ಮಾಡಿ ನಿರ್ಣಯ ಅಂತೂ ಆಗೋಗಿದೆಯಲ್ವಾ, ಅದ್ರ ಬಗ್ಗೆ ನಾವ್ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ. ಈಗ ನಾನು ಆವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ, ಒಬ್ಬ ರಾಜಕಾರಣಿಗೆ ಮುಂದಿನ ಗುರಿ ಇರಲೇಬೇಕು. ಗುರಿ ಇಲ್ಲದೆ ಗುರಿ ಸಾಧಿಸೋದಕ್ಕಾಗದೆ. ಆಗ ವಿಷನ್ ಇರಲೇಬೇಕು. ವಿಷನ್ ಇರುತ್ತೆ. ನಾನು ಪಾಲಿಗೆ ಬಂದಿದ್ದು ಪಕ್ಷಾಮತ ಅಂತ ಸ್ವೀಕಾರ. ಪಕ್ಷ ವಿರೋಧಿ ಕೆಲಸ ಮಾಡಿದ್ದಕ್ಕೆ ಇಬ್ಬರನ್ನ ಉಚ್ಚಾಟಿಸಲಾಗಿದೆ. ಪಕ್ಷದ ಶಿಸ್ತು ಮೀರಿದ್ರೆ ಹೈಕಮಾಂಡ್ ಸುಮ್ಮನಿರಲ್ಲ. ಇಬ್ಬರ ಉಚ್ಚಾಟನೆಗೆ BY ವಿಜಯೇಂದ್ರ ಆರ್ ಅಶೋಕ್ CT ರವಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು. ಯಾಕಂದ್ರೆ ಕಾಂಗ್ರೆಸ್ ನಾಯಕರ ಜೊತೆ ನಿರಂತರವಾಗಿ ಕಾಣಿಸ್ಕೊಳ್ತಾ ಇದ್ರು. ಹಾಗಾಗಿ ಪಕ್ಷದ ಚಟುವಟಿಕೆಯಲ್ಲೂ ಕೂಡ ಇವರು ಪಾಲ್ಗೊಳ್ತಾ ಇರಲಿಲ್ಲ. ಹಾಗಾಗಿ
ಈ ಪಕ್ಷದ ಶಿಸ್ತು ಮೀರಿದ್ರೆ ಹೈಕಮಾಂಡ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಪಕ್ಷದ ಶಿಸ್ತನ್ನ ಮೀರಿದ್ರೆ ಹೈಕಮಾಂಡ್ ಸುಮ್ಮನಿರಲ್ಲ, ಹಾಗಾಗಿ ಇಬ್ಬರನ್ನ ಉಚ್ಚಾಟಿಸಲಾಗಿದೆ ಅಂತ ಹೇಳಿ ಈ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಸಿಟಿ ರವಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ರು, ಬಿಜೆಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನು 6 ವರ್ಷಗಳ ಕಾಲ ಅಮಾನತನ್ನು ಮಾಡಿರ್ತಕ್ಕಂಥದ್ದು. ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇದೇ ನಿರ್ಧಾರವು ಕೂಡ ಎಸ್ ಟಿ ಸೋಮಶೇಖರ್ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಪತ್ರ ಇನ್ನೂ ಕೂಡ ಬಂದಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಅವ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಕ್ಕಿತ್ತು ಸರ್ಕಾರ ಬಂದ ನಂತರದಲ್ಲಿ. ಆದರೆ ಸರ್ಕಾರ ಎಲ್ಲ ವಿರೋಧ ಪಕ್ಷದಲ್ಲಿ ಕೂರಬೇಕು ಅಂದಾಗ ಸ್ವಲ್ಪ ಅವರಿಗೆ ಸಮಸ್ಯೆ ಆಯಿತು ಕಾಣುತ್ತೆ. ಹಾಗಾಗಿ ಏನು ಪಕ್ಷ ವಿರೋಧಿ ಪಕ್ಷದ ವಿರುದ್ಧ ಏನು ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನೇನು ಮಾಡ್ತಾಯಿದ್ರು, ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದರು, ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನಾನು ಇದನ್ನು ಸ್ವಾಗತ ಮಾಡ್ತೇನೆ. ಪಕ್ಷ ವಿರೋಧಿ ಚಟುವಟಿಕೆ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಸಹಮತ ಆಯಿತು. ಅದರಿಂದ ಯಾರು ಪಕ್ಷಕ್ಕೆ ದ್ರೋಹ ಬಂದಿದ್ದಾರೆ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅದಕ್ಕೆ ಪೂರ್ತಿಯಾಗಿ ನಾನು ಕೆಲವೊಂದ್ ಕಡೆ ಪಕ್ಷದೊಳಗೆ ಇದ್ದು ಅವರ ನಡವಳಿಕೆಗಳು ಪಕ್ಷಕ್ಕೆ ಒಂದು ರೀತಿ ಗ್ಯಾರಂಟಿ ಡೌಟೇ ಇಲ್ಲ, ಮುಜುಗರ ಆಗ್ತಾ ಇತ್ತು. ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದ್ದಾರೆ. ಸ್ವಾಗತ. ಪಕ್ಷದ ದ್ರೋಹದ ಮಾಡುವವರಿಗೆ ಒಂದು ಎಚ್ಚರಿಕೆ ಗಂಟೆ. ಏನು ಬೇಕಾದರೂ ಮಾಡಿ ದಕ್ಕಿಸ್ಕೊಳ್ಬೋದು ಅನ್ನೋದಕ್ಕೆ ಅವಕಾಶ ಇರಲ್ಲ. ಕೆಲವು ಸರಿ ನಾವು ರಾಜಕೀಯ ರಾಜಿ ಮಾಡಿಕೊಂಡು ಗಂಟಲು ಸುಟ್ಕೊಂಡಿದ್ದೀವಿ, ಉಗುಳಕ್ಕೂ ಆಗದೆ ನುಂಗಕ್ಕೂ ಆಗದೆ. ಆದರೆ ಇದೊಂದು ಒಳ್ಳೆಯ ಸಂದೇಶವಾಗಿದೆ. ಒಂದು ನುಂಗಬೇಕು ಇಲ್ಲ ಉಗುಳಬೇಕು, ಯಾವುದಾರ ಒಂದು ನಿರ್ಣಯ ತಗೊಳ್ಬೇಕು. ಇದೊಂದು ಒಳ್ಳೆಯ ಸಂದೇಶ. ಸೋಮಶೇಖರ್ ಹೆಬ್ಬಾರ್ ರೇಪ್ ಮಾಡಿಲ್ವಲ್ಲ, ವಿಧಾನಸೌಧದಲ್ಲಿ ಯಾರನ್ನು ರೇಪ್ ಮಾಡಿಲ್ವಲ್ಲ, ಇಬ್ಬರ ಉಚ್ಚಾಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಿದ್ರೆ ರೇಪ್ ಮಾಡಿದ್ರೆ ಮಾತ್ರ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ಅರ್ಥನ ಇದು? ಹಾಗಿದ್ರೆ ಕಾಂಗ್ರೆಸ್ನಲ್ಲೇ ಇದ್ದಂತಹ ಶಿವರಾಮ್ ಹೆಬ್ಬಾರ್ ಹಾಗೆ ಸೋಮಶೇಖರ್ ಅವರು ಯಾಕೆ ಹಾಗೆ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡ್ರು, ತಮ್ಮ ಪಕ್ಷದಲ್ಲಿ ಕಡೆಗಣಿಸಿದ್ರು ಅಂತ ಹೇಳಿ ಬಿಜೆಪಿ ಪಕ್ಷಕ್ಕೆ ಹೋದ್ರು? ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಒಂದು ಅಭಿಪ್ರಾಯ ಏನಿದೆಯಲ್ಲ, ಸಾಕಷ್ಟು ಒಂದು ರೀತಿಯಾದಂತಹ ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇಬ್ಬರು ಶಾಸಕರು ಏಡ್ಸ್ ಇಂಜೆಕ್ಷನ್ ಅನ್ನ ಏನಾದರೂ ಚುಚ್ಚಿದ್ರ, ಮುತ್ತು ರತ್ನಗಳನ್ನೆಲ್ಲ ಅವರೇ ಇಟ್ಕೊಳ್ಳಿ. STS ಹಾಗೆ ಹೆಬ್ಬಾರ್ ಉಚ್ಚಾಟನೆಗೆ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನೋ ವಿಜಯೇಂದ್ರ ಇಬ್ಬರಿಗೂ ನಾನಿದ್ದೀನಿ ಅಂತ ಭರವಸೆ ಕೊಟ್ಟಿದ್ದ. ಈಗ ಇಬ್ಬರ ಉಚ್ಚಾಟನೆಯಿಂದ ವಿಜಯೇಂದ್ರಗೆ ಹಿನ್ನಡೆಯಾಗಿದೆ, ಪರೋಕ್ಷವಾಗಿ ವಿಜಯೇಂದ್ರಗೆ ಹಿನ್ನಡೆಯಾಗಿದೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಪಕ್ಷದಲ್ಲಿ ವಿಜಯೇಂದ್ರ ಆಟ ನಡೆಯಲ್ಲ ಅನ್ನೋದು ಗೊತ್ತಾಗಿದೆ. ನನ್ನನ್ನ ಹೊರಗೆ ಹಾಕಿ ವಿಜಯೇಂದ್ರ ಯಶಸ್ವಿಯಾಗಿದ್ದ. ಈಗ ಹೈಕಮಾಂಡ್ ಕ್ರಮ ಸ್ವಾಗತಿಸ್ತೀನಿ ಅಂತ ಹೇಳಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ರಕ್ಷಣೆ ಮಾಡ್ಬೇಕಂತೇಳಿ ವಿಜಯೇಂದ್ರ ಭಾಳ ಪ್ರಯತ್ನ ಮಾಡದ, ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ, ಯಶಸ್ವಿಯಾಗಿದ್ದ. ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ, ವಿಫಲ ಆದ. ವಿಜಯೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜಯೇಂದ್ರ ಜೊತೆಗೆ. ನಿಮಗೇನೂ ಆಗೋದಿಲ್ಲತ್ತ ಅವರು ಕೊಟ್ಟಿದ್ದರು. ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ, ಉಳ್ಕಿದವ್ರು ಹಾಕೋದಿಲ್ಲ. ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ, ನಾವು ಯಾವಾಗ ಎಲ್ಲಿ ಓಟ್ ಹಾಕಂದಿರಿ ಅಲ್ಲಿ ಹಾಕಿರಿ, ಭಾಳ ಸಮಾಧಾನ ಇದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆಯವ್ರು ಹೇಳಿದರು. ಆದರೆ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಳ್ ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸಂತೃಪ್ತಿ ಇತ್ತು. ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡುಹಿಡ್ಬೇಕಂತೇಳಿ ಇದೊಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್. ಬೆಂಗಳೂರಲ್ಲಿ ಶೀಘ್ರದಲ್ಲೇ ಮತ್ತೆ ಟೋಯಿಂಗ್ ಆರಂಭ ಆಗಲಿದೆ. ಟೋಯಿಂಗ್ ಆರಂಭದ ಬಗ್ಗೆ ಗೃಹ ಸಚಿವರಿಂದ ಮಾಹಿತಿ ನೀಡಲಾಗಿದೆ. ವಾಹನಗಳನ್ನ ಎಲ್ಲಂದರಲ್ಲಿ ನಿಲ್ಲಿಸಿ ಹೋಗ್ತಾರೆ. ಇದರಿಂದಾಗಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಹೊರಗಿನ ವ್ಯಕ್ತಿಗಳನ್ನ ಬಳಸಿಕೊಳ್ಳದೆ ಟೋಯಿಂಗ್ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಬಹಳ ಮುಖ್ಯವಾಗಿ ವೆಹಿಕಲ್ಸ್ ಎಲ್ಲಿ ಅಂದ್ರೆ ಅಲ್ಲೇ ನಿಲ್ಲಿಸ್ತಾರೆ. ಕಾರನ್ನವರು ನಿಲ್ಲಿಸ್ತಾರೆ, ಹೆಚ್ಚಿನ ಅಂಶ 2 ವೀಲರ್ಸ್ ನಿಲ್ಲಿಸ್ತಾರೆ. ಅದರಿಂದ ಬ್ಲಾಕ್ ಆಗುತ್ತೆ. ಅದಕ್ಕೆ ನಾವು ಹಿಂದೆ ಏನ್ ಮಾಡ್ತಿದ್ದು ಅಂದ್ರೆ ಟೋಯಿಂಗ್ ಮಾಡ್ತಾ ಇದ್ವಿ. ಟೋಯಿಂಗ್ ಮಾಡಿ ನಮ್ಮ ವೆಹಿಕಲ್ಸ್ ನ ಎತ್ಕೊಂಡು ಹೋಗಿ ಅವರು ಬೇರೆ ಕಡೆ ನಿಲ್ಲಿಸಿ ಸ್ಟೇಷನ್ ಅಲ್ಲಿ ನಿಲ್ಲಿಸಿ ಅವ್ರು ಹೋಗಿ ದುಡ್ಡು ಫೈನ್ ಕಟ್ಬಿಟ್ಟು ತಗೊಂಡು ಹೋಗೋರು. ಅದನ್ನ ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು ನಾವೇನು ಹಿಂದೆ ಬಾಡಿಗೆಗೆ ತಗೊಂಡು ಮಾಡ್ತಾ ಇದ್ವಲ್ಲ ಅದನ್ನ ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ಗಳೇನೆ, ಪೊಲೀಸ್ ವೆಹಿಕಲ್ಸೇನೆ ನಮ್ಮ ಸಿಬ್ಬಂದಿ ಅವ್ರನ್ನೇ ಹಾಕಿ ಅದನ್ನ ಲಿಫ್ಟ್ ಮಾಡಬೇಕು, ಮತ್ತೆ ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೇವೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಬರೀ ಗುಂಡಿಗಳದ್ದೇ ಕಾರುಬಾರು. 3 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆಯಾಗಿ 1 ವರ್ಷ ಕಳೆದರೂ ಕೆಲಸ ಮುಗಿತಾ ಇಲ್ಲ. 800 ಮೀಟರ್ ಉದ್ದದ ರಸ್ತೆ ಮಾತ್ರ ಆಗಿದೆ, ಬಾಕಿ ಕೆಲಸವಾಗದೆ ರಸ್ತೆ ಅಕ್ಕಪಕ್ಕದ ವ್ಯಾಪಾರಸ್ಥರು, ಜನರು ಹಾಗೂ ವಾಹನ ಸವಾರರು ಪರದಾಡುವಂತಾಗಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ಗೆ ಬಂದಿದ್ದೀನಿ. ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ವಿಜಯಪುರ ಟೌನ್ನಲ್ಲಿ ರಸ್ತೆಗಳೆಲ್ಲವೂ ಕೂಡ ಅಷ್ಟೇ ಹಾಳಾಗೋಗಿದೆ. ಹೊಸದಾಗಿ ರೋಡನ್ನು ರೆಡಿ ಮಾಡಿ ಅಂತೇಳಿ ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ, ಆದರೆ ರೋಡ್ನ ಕಾಮಗಾರಿ ಮಾತ್ರ ಮಂದಗತಿಯಲ್ಲಿ ಸಾಗ್ತಾ ಇದೆ. ಇದರ ವಿರುದ್ಧ ವಿಜಯಪುರ ಟೌನ್ನ ಗ್ರಾಮದ ಜನರೆಲ್ಲರೂ ಕೂಡ ಅಷ್ಟೇ ಈಗಾಗಲೇ ಆಕ್ರೋಶಗೊಂಡಿದ್ದಾರೆ. ಸಾಕಷ್ಟು ಬಾರಿ ಸಂಬಂಧಪಟ್ಟವ್ರಿಗೆ ಹೇಳಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತೀರಾ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಜಯಪುರ ಟೌನ್ನ ಜನ ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೂಡ ನಾನು ಕೇಳ್ತೀನಿ. ಸರ್, ಮಂದಗತಿಯ ಕಾಮಗಾರಿ, ಮಳೆ ಬಂತು ಅಂದರೆ ಸಾಕು ರೋಡಲ್ಲೆಲ್ಲ ನೀರು ನಿಲ್ಲುತ್ತೆ, ಏನು ಹೇಳ್ತೀರಾ ನಿಮ್ಮ ರಸ್ತೆ ಬಗ್ಗೆ? ಮಂದಗತಿ ಅಂತ ಕಾಮಗಾರಿ ಅಲ್ಲ, ಅವ್ಯವಸ್ಥೆಯ ಕಾಮಗಾರಿ. ಕಾರಣ ಅಂತಂತಂದ್ರೆ ಹೋದ ವರ್ಷ ಮೇ ತಿಂಗಳಲ್ಲಿ, ಇದೇ ತಿಂಗಳಲ್ಲಿ ಶುರುವಾದಂಥ ಕಾಮಗಾರಿ ಜೀವನಗಳನ್ನ ಹಾಳು ಮಾಡ್ತು. ಒಪ್ಪ ತೂಟಕ್ಕೂ ಇವತ್ತಿರುವಂಥ ಕೋಲಾರ ರಸ್ತೆನಲ್ಲಿರುವಂಥ ಜನಗಳು ಪರದಾಡ್ತಾ ಇದ್ದಾರೆ. ಕಾರಣ ಈ ರಸ್ತೆ ಅವ್ಯವಹಾರ, ಅವ್ಯವಸ್ಥೆ ವೈಜ್ಞಾನಿಕವಾದಂಥ ಸಮಂಜಸವಾದಂಥ ಕಾಮಗಾರಿ ಅಲ್ಲ, ಅವ್ಯವಸ್ಥೆಯ ಕಾಮಗಾರಿ. ಯಾಕಂತಂದ್ರೆ ದುಡುಕೊಂಡು ತಿನ್ನೋಂಥ ಕೂಲಿ ಕಾರ್ಮಿಕರ ಮೇಲೆ ಬರೆ ಎಳೆದಂಥ ಕಾಮಗಾರಿ ಇದು. ಅಂದರೆ ಏನೋ ಬೇಕಾಬಿಟ್ಟಿಯಾಗಿ ಕಾಮಗಾರಿ ಮಾಡ್ಕೊಂಡು ಹೋಗ್ತೀರಾ ಅಂತದ್ದು? ಖಂಡಿತವಾದಂಥ ಇದು ಬೇಕಾಬಿಟ್ಟಿಯಾದಂಥ ಕಾಮಗಾರಿನೇ. ಹಲವು ಬಾರಿ ನಾವು ಪೊಲೀಸ್ ಸ್ಟೇಷನ್ಗೂ ಹೋಗಿ ಮನವಿ ಮಾಡಿದ್ವಿ, ಮುನ್ಸಿಪಾಲ್ಟಿಗೂ ಮನವಿ ಮಾಡಿದ್ದೀವಿ, ತಾಲೂಕು ಆಫೀಸ್ಗೆ ಹೋಗಿನೂ ಮಾಡಿದ್ದೀವಿ. ಸ್ವಲ್ಪ ಬೇಗ ಆದಷ್ಟು ಇದ್ರ ಬಗ್ಗೆ ಇದ್ರನ್ನ ಗಮನ ಕೊಡಿ. ಜನಗಳು ಇದರಿಂದ ತುಂಬಾ ಪರದಾಡ್ತಾ ಇದ್ದಾರೆ. ಮಳೆಗೆ ಬಂತು ಅಂತಂತಾರೆ ಹೊರಗೆ ಬರೋಕ್ಕೆ ನಾವು ಯೋಚನೆ ಮಾಡ್ತಾಯಿದ್ವಿ. ಕಾರಣ ಎಲ್ಲಿ ಬಿದ್ದು ಎಲ್ಲಿ ಕಾಲು ಮುರ್ಕೊತೀವಿ ಅಂತ. ಇವಾಗಿನಂಥ ತಿನ್ನೋಂಥ ವ್ಯವಸ್ಥೆನಲ್ಲಿ ಅದಕ್ಕಿತ್ತು ಅಂದರೆ ನಾವು ಹೋಗಿ ಇವತ್ತು ನಾವು ಹಾಸ್ಪಿಟಲ್ ನೋಡಿ ಬದುಕಿಸ್ಬೇಕು ಅಂತ ನಾವು ನೋಡ್ದಂಗೆ. ಸರ್, ಬೆಂಗಳೂರಲ್ಲಿ ಮಳೆ ಬಂತು ಅಂದರೆ ಸಾಕು, ಎಲ್ಲಿ ಸಿಕ್ಕರಲ್ಲಿ ನೀರು ಹೋಗುತ್ತೆ, ಮನೆಗಳು ನೀರು ಹೋಗುತ್ತೆ. ನಿಮ್ಮ ವಿಜಯಪುರದಲ್ಲೂ ಸೇಮ್ ಕತೆನಾ ಅಂತ? ಖಂಡಿತವಾಗಿ ಅಲ್ಲನ್ನ ಸ್ವಲ್ಪ ಜನ ಎತ್ತೆಚ್ಕೊಂಡನ್ನ ಸ್ವಲ್ಪ ಇದನ್ನು ಮಾಡ್ತಾರೆ. ಏನು BBMPಗಾಗಲಿ, ಪೊಲೀಸ್ ಸ್ಟೇಷನ್ಗಾಗಲಿ, ವಾಟರ್ ಸಪ್ಲೈಗಾಗಲಿ ಕಾಲ್ ಮಾಡ್ತಾರೆ. ಇಲ್ಲಿ ಮಾಡೋಂಥ ಜನಗಳೇ ಇಲ್ಲ. ಮುಖ್ಯವಾಗಿ ಜನಗಳೇ ಅಂತವ್ರು ಯಾರೂ ಇಲ್ಲ. ನಾವೆಷ್ಟೇ ಮನವಿ ಮಾಡಿದ್ರೆ ಸ್ಪಂದಿಸೋರೇ ಇಲ್ಲ ಅಂತಂದ್ಮೇಲೆ ಏನಿದೆ ಇಲ್ಲಿ? ಈ ಕೋಲಾರಿಂದ ವಿಜಯಪುರ ಟೌನ್ಗೆ ಬರುವಂಥ ರೋಡ್ನ ಕಾಮಗಾರಿ ಶುರು ಮಾಡಿ ಆಲ್ಮೋಸ್ಟ್ 1.25 ವರ್ಷ ಆಯ್ತಂತಲ್ಲ, ಯಾಕೆ ಕನ್ಕ್ಲೂಷನ್ಗೆ ಬಂದಿಲ್ಲ ಅಂತ? ತುಂಬ ಇದೆ ಸರ್, ತುಂಬ ಲೇ ಮಾಡ್ತಾವ್ರೆ, ಲೇಜ್ಗಟ್ ಮಾಡ್ತಾವ್ರೆ. ಏನು ಕೆಲಸನೂ ಕಾಮಗಾರಿ ಏನು ಕರೆಕ್ಟಾಗಿ ಮಾಡ್ತಾ ಇಲ್ಲ. ತುಂಬ ಈಸಿ ಮಾಡ್ತಾರೆ. ಯಾವುದೇ ಆಗ್ಲಿನೂ ಕರೆಕ್ಟಾಗಿ ಕೆಲಸ ಏನು ಮಾಡ್ತಾ ಇಲ್ಲ. ಏನೇ ಆಗಲಿ, ಮೊನ್ನೆ ಇಲ್ಲಿ ತುಂಬ ಹಳ್ಳ ಬಿದ್ದಿತ್ತು. ಒಂದು ಕಾರಿಂದ ಇನ್ನೊಂದು ಬೈಕ್ ಬಂದು ಡಿಕ್ಕಿ ಹೊಡೆದು ತುಂಬ ಅಪಾಯ ಆಯಿತು. ಅವ್ರಿಗೂ ತುಂಬ ತೊಂದರೆ ಆಗಿದೆ. ಈ ರೋಡಿಂದ ತುಂಬ ಸಮಸ್ಯೆ ಆಗಿದೆ, ಜನರಿಗೂ ತುಂಬ ಸಮಸ್ಯೆ ಆಗಿದೆ. ಕೇಳಿದ್ರೆ ಯಾವಾಗ ಕಂಪ್ಲೀಟ್ ಮಾಡ್ಕೊಡ್ತೀರ ರೋಡ್ ಅಂತ ಕೇಳಿ ಏನು ಹೇಳ್ತಾರೆ ಸರ್, ಅವ್ರು ಹೇಳ್ತಾರೆ ಅಷ್ಟೇ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಇನ್ನೇನೇನು ಒಂದು 6 ತಿಂಗಳು ಆಗೋಗುತ್ತೆ ಅಂತ ಹೇಳ್ತಾರೆ. ಯಾವುದೂ ಮಾಡ್ತಾ ಇಲ್ಲ. ಯಾವಾಗೋ ಒಂದ್ಸರಿ ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಜನಕ್ಕೂ ತುಂಬ ತೊಂದರೆ ಆಗಿದೆ. ಇಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೂ ಜನಕ್ಕೂ ಎಲ್ಲ ತುಂಬ ತೊಂದರೆ ಆಗ್ತದೆ.
ಯಾರು ಸರ್ ಇಲ್ಲಿನ ಎಮ್.ಎಲ್.ಎ? ಇಲ್ಲಿನ ಎಮ್.ಎಲ್.ಎ ಬಂದು ಈಗ KH ಮುನಿಯಪ್ಪ ಅವರು ಹಾಲಿ MP ಈಗ ಮಿನಿಸ್ಟರ್ ಅವರು. ಹೌದೌದು. ಹಾಗಾಗಿ ಈಗೆಲ್ಲ ಈಗಿನ ಕಾರ್ಯಕ್ರಮ ಈಗ ವಿಜಯಪುರದಲ್ಲಿ ಸುಮಾರು ಇದರಿಂದನೇ ಈ ರೋಡುಗಳ ಸಮಸ್ಯೆ ಇದ್ದಿದ್ದರಿಂದ ಅವರೇನೋ ಒಂದು ಟೆಂಡರ್ನ ಇದು ಮಾಡಿದ್ರು. ಟೆಂಡರ್ ಕೊಟ್ಟಿರೋ ನಿರ್ಲಕ್ಷ್ಯನೋ ಇಲ್ಲ ಸಾರ್ವಜನಿಕರು ಹಿತದೃಷ್ಟಿ ಅವ್ರಿಗಿಲ್ವೋ ಅನ್ನೋದು ವಿಚಾರ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸುಮಾರು ಸಮಸ್ಯೆಗಳಿಗೆ ಎಲ್ಲರೂ ಇಲ್ಲಿರೋರೆಲ್ಲ ಹೇಳ್ಕೊತಾ ಇಲ್ಲ ಇಲ್ಲಿರೋರು. ಯಾಕಂದರೆ ಇಲ್ಲಿನ ನೀರು ನಿಂತಾಗ ಗಾಡಿಗಳು ಎಷ್ಟೋ ಸತಿ ಗಾಡಿಗಳು ನಿಂತೋಗಿ ಹಿಂದೆ ಮುಂದೆ ಗೊತ್ತಾಗ್ದಿರ ಮಳೆ ನೀರು ಬರೋವಾಗ ಆಕ್ಸಿಡೆಂಟ್ಗಳಾಗಿ ಕೈಕಾಲು ಮುಡ್ಕೊಂಡಿರೋಂಥ ಇತಿಹಾಸ ಇದೆ. ಇದು ಮೇಯ್ನಾಗಿ ಇಲ್ಲಿನ ನಾವು ಇದು BBMP ಅಲ್ಲ, ಆದರೂ ಪುರಸಭೆ ಆಗಿರೋದ್ರಿಂದ ಪುರಸಭೆ ಸದಸ್ಯರು ಕೂಡ ಇಲ್ಲಿ ವಾರ್ಡಲ್ಲಿ ತಲೆ ಕೆಡಿಸ್ಕೋಬೇಕಾಯಿತು. ಅದು ಕೆಡಿಸ್ಕೊಂಡಿಲ್ಲ. ಈಗ ಆಲ್ರೆಡಿ ನಾನು ಇವರು ಶಂಕುಸ್ಥಾಪನೆ ಇದು ಗುದ್ಲಿ ಪೂಜೆ ಮಾಡಿಬಿಟ್ಟು ಹೋಗಿದ್ದೀನಿ ಅನ್ನೋದು ನಮ್ಮ ಶಾಸಕರು. ಆ ಶಾಸಕರಾಗಿ ಈಗ ಆಲ್ರೆಡಿ ಅಲ್ಲಿ MP ಆಗಿರೋದ್ರಿಂದ ಇದರಿಂದ ಈ ವಿಜಯಪುರದ ಬಗ್ಗೆ ಅವ್ರಿಗೆ ತುಂಬ ಕಾಳಜಿ ಇದೆ ಅಂತ ನಾವು ಬಯಸಿದ್ರಿ. ಈಗ ಆಲ್ರೆಡಿ ಕೋಲಾರದಲ್ಲಿ ಏನೇನು ಮಾಡಿದ್ದಾರೆ ವಿಚಾರ ಅವ್ರಿಗೇನು ಗೊತ್ತಿದೆಯೋ ಅದರಿಂದ ಇದು ಆಗಲ್ಲ, ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾರೆ ಈ ವಿಜಯಪುರನ ಅಂತ ಅಪೇಕ್ಷೆ ಪಟ್ಟಿದ್ರೆ ಅದನ್ನೆಲ್ಲ ಮೀರಿ ಇವತ್ತು ನಿರ್ಲಕ್ಷ್ಯ ಮಾಡಿದ್ದಾರೆ. ಹಾಗಾಗಿ ಟೆಂಡರ್ ತೊಗೊಂಡಿರೋಂಥವ್ರು ನಾನೇನು ಹೇಳೋದಂತಂದರೆ ನಿಮ್ಮ ಕೈಯಲ್ಲಿ ಆದರೆ ಬೇಗನೆ ಕಾಮಗಾರಿಕೆ ಮುಗಿಸ್ತೀನಿ ಅನ್ನಂಗಿದ್ರೆ ನೀವು ತಗೋಬೇಕಾಗಿತ್ತು. ಇವತ್ತು ದೇವನಹಳ್ಳಿಯಲ್ಲಿ ಕಾಮಗಾರಿಕೆ ನಡೀತಾ ಇರೋದೇನು, ವಿಜಯಪುರದಲ್ಲಿ ಕಾಮಗಾರಿಕೆ ನಡೀತಿದ್ದ ಕಾರಣ ಏನು ಅದು ಇವರಿಗೆ ಗೊತ್ತಾಗಬೇಕು. ಹಾಗಾಗಿ ನಾನು ಪುರಸಭೆಗೂ ಸಹ ಹೇಳ್ತೀನಿ, ಇಲ್ಲಿನ ಮುಖ್ಯಾಧಿಕಾರಿಗಳು ಇವತ್ತು ನೀರು ನಿಂತಳೋದಕ್ಕೆ ಸುಮಾರು ಸತಿ ನಾವು ಕಂಪ್ಲೇಂಟ್ ಮಾಡಿರೋದಕ್ಕೆ ಒಂದು ಮೋರಿ ಕಟ್ಟಿ ಮೋರಿಗೆ ಒಂದು ಪೈಪ್ ವ್ಯವಸ್ಥೆ ಮಾಡಿದಿರೋ ಸುಮಾರು ದಿವಸಗಳಿಂದ ನಿಲ್ಲಿಸಿ ಗಾಡಿಗಳೆಲ್ಲ ಅವ್ಯವಸ್ಥೆ ಆಗೋದನ್ನು ಕಂಡು ಆಮೇಲೆ ಒಂದು ಮೋರಿಗೆ ಹೋಗೋದಕ್ಕೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ದಂಗಿದ್ದಾರೆ. ಅದಾಗಿ ಸಾರ್ವಜನಿಕರು ತುಂಬ ಕಷ್ಟದಲ್ಲಿದ್ದಾರೆ. ಮತ್ತು ಇಲ್ಲಿನ ಅಂಗಡಿ ಮುಕ್ಕಟ್ಟುಗಳಿಗೆ ಸುಮಾರು ಬಂಡವಾಳ ಹಾಕಿದ್ದಾರೆ. ಈ ಧೂಳು ವ್ಯವಸ್ಥೆ ಮತ್ತು ಇಲ್ಲಿ ಬೇಕರಿಗಳಿದೆ. ಈ ಮಕ್ಕಳು ಎಲ್ಲ ಈಗ ಆಲ್ರೆಡಿ ಇಲ್ಲಿ ಸ್ಕೂಲ್ ಇದೆ, ನಂದಿನಿ ಸ್ಕೂಲ್ ಇದೆ. ಇಲ್ಲಿ ಸ್ಕೂಲ್ ಬರೋ ಮಕ್ಕಳುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ, ವ್ಯಾನ್ಗಳು ತೊಂದರೆ ಆಗ್ತಾ ಇದೆ, ಮತ್ತು ಟೈಮ್ ಸರಿಯಾಗಿ ಅವ್ರು ಹೋಗೋದಕ್ಕಾಗ್ತಾ ಇಲ್ಲ. ಈ ಕೋಲಾರ ರೋಡಿಂದ ವೆಂಕಟಾಪುರ ಕಡೆ ಹೋಗಬೇಕಾದ್ರೆ ನಾವೊಂಥರ ಬೆಂಗಳೂರು MG ರೋಡಿಂದ ಆ ಕಡೆಗೆ ಲಾಲ್ಬಾಗ್ ಮುಟ್ಟಿಸಿದಂಥ ಕೆಲಸಗಳಾಗೋಗ್ಬಿಟ್ಟಿದೆ. ಇಲ್ಲಿಂದ ಹೋಗ್ಬೇಕಾದ್ರೆ 1 ಅವರ್ ಬೇಕಾಗುತ್ತೆ ಗಾಡಿಗಳಲ್ಲಿ ಧೂಳು. ಸರ್ ಈಗ ಇವ್ರು ಹೇಳ್ತಾ ಇದ್ರು ಸರ್, ರೋಡ್ ಏನೋ ಹದಗೆಟ್ಟು ಹೋಗ್ಬಿಟ್ಟಿದೆ, ಕಂಪ್ಲೀಟಾಗಿ ಒಂದು ವೆಹಿಕಲ್ ಹೋಯ್ತು ಅಂದರೆ ಧೂಳು. ಪಾಪ ಅಂಗಡಿಗಳಿದಾವೆ, ಬೇಕ್ರಿ ಇದೆ, ಶಾಲಾ ಆವರಣ ಇದೆ, ಮಕ್ಕಳೆಲ್ಲ ಇದನ್ನೆಲ್ಲ ಪಕ್ಕಕ್ಕಿಡಿ. ದಿನನಿತ್ಯ ಈ ರಸ್ತೆಯಲ್ಲಿ ನೂರಾರು ಸ್ಕೂಲ್ ವ್ಯಾನ್ಗಳು ಓಡಾಡ್ತವೆ. ಮಕ್ಕಳ ಪರಿಸ್ಥಿತಿ ಏನು, ಅವ್ರ ಮುಂದೆ ಅವ್ರ ಆರೋಗ್ಯದ ಪರಿಸ್ಥಿತಿ ಏನು ಹೇಳ್ರಿ. ಆಮೇಲೆ ಇಲ್ಲಿ ಪುರಸಭೆ ಅವ್ರಿಗಾಗಲಿ ಇಲ್ಲಿ ರೋಡ್ ಕಾಂಟ್ರಾಕ್ಟ್ ತಗೊಂಡಿರೋರ್ಗಾಗಲಿ ಯಾರಿಗೂ ಜವಾಬ್ದಾರಿ ಇಲ್ಲ. ಆಮೇಲೆ ಇಲ್ಲಿನ ಮುಖ್ಯವಾಗಿ ಜನಪ್ರತಿನಿಧಿಗಳಿಗೆ ವಿಜಯಪುರದಲ್ಲಿ ಅವ್ರಿಗೆ ಕಾಮನ್ ಸೆನ್ಸು ಅವ್ರಿಗೆ ಕೆಲಸ ಮಾಡೋದು ಬರ್ತದೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆ ಥರದ ಜನ ಆಗ್ಬಿಟ್ಟಿದ್ದಾರೆ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಸರ್ ಇದೇ ವಿಜಯಪುರ ಟೌನಿಗೆ ಬಂದಾಗಲೂ ಕೂಡ ಅಷ್ಟೇ, ಶಾಸಕರಾಗಿರ್ಬೋದು ರಾಜಕಾರಣಿಗಳು ಬರ್ತಾರೆ, ಶಂಕುಸ್ಥಾಪನೆ ಗುದ್ದಲಿ ಪೂಜೆ ಮಾಡ್ತಾರೆ, ನೆಕ್ಸ್ಟ್ ನಮ್ಮ ಕೆಲಸ ಮುಗೀತು ಅಂತ ಹೋಗ್ತಾರೆ, ಅಭಿವೃದ್ಧಿ ಮಾತ್ರ ಕಾಣ್ತಿಲ್ವಲ್ಲ ಸರ್. ಈಗ ನಮ್ಮ ಇವರು ಯಾರು ಜಾರಕಿಹೊಳಿ ಅವರು ಬಂದು ಶಂಕುಸ್ಥಾಪನೆ ಪೂಜೆ ಮಾಡಿಬಿಟ್ಟು ಹೋಗಿ 4 ತಿಂಗಳಾಯಿತು. ಇವಾಗವರೆಗೂ ಅಲ್ಲೇನು ಕಾಮಗಾರಿ ಸ್ಟಾರ್ಟ್ ಮಾಡಿಲ್ಲ. ಮೇ 14 5-6 ತಿಂಗಳ ಮೇಲೆ ಆಗಿದೆ, ಮಾಡಲಿಲ್ಲ. ಅವರು ಪೂಜೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಅಷ್ಟೇ, ಕೆಲಸ ಮಾಡೋದಕ್ಕಲ್ಲ. ಇಲ್ಲಿ ಏನಾಗಿದೆ ಅಂದರೆ ಈ 3 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದು ಸರ್. ಎಷ್ಟು ದಿವಸ ಬೇಕು ಸರ್ ಕಾಮಗಾರಿ ಮಾಡೋದಕ್ಕೆ? ಇದಕ್ಕೆ CC ರಸ್ತೆ ಹಾಕೋದಕ್ಕೆ ಎಷ್ಟು ತಿಂಗಳು ಬೇಕು? ವರ್ಷ ಬೇಕಾ? 2 ವರ್ಷ ಬೇಕಾ? ಕೇಳೋರಿಲ್ಲ ಮಾಡೋರಿಲ್ಲ ಸರ್. ಕೇಳಿದ್ರೆ ಏನು ಮಾಡ್ತಾರೆ ಅಂತಂದರೆ, ಯಾರಾದರೂ ಮುಂದೆ ಬಂದು ಕೇಳಿದವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಹೇಳ್ತಾ ಇದ್ರು ಸರ್, ಈಗ 3 ಕಿಲೋಮೀಟರ್ ರೋಡ್ನ ಮಾಡೋದಕ್ಕೆ ಇವ್ರಿಗೆ ಎಷ್ಟು ವರ್ಷ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಏನು ಸರ್ ಇದು? ಸುಮಾರು ಒಂದು ಮೇ 14ನೇ ತಾರೀಕು ಹೋದ ವರ್ಷ ಮಾಡಿರೋದು. ಇವಾಗ 1 ವರ್ಷ ಆಯ್ತು ಸರ್. 1 ವರ್ಷದಿಂದ ಯಾವುದೇ ಒಂದು ಇದಾಗಿಲ್ಲ. ಬರೀ ಅಲ್ಲೊಂದು 200 ಮೀಟರ್ ಅಷ್ಟು ಹಾಕಿದ್ದಾರೆ ಅಷ್ಟೇ CC ರಸ್ತೆ. ಮಿಕ್ಕಿದೆಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ಸುಮಾರು ಜನ ಮಕ್ಕಳು ಮರಿಗಳೆಲ್ಲ ಇದೇ ರಸ್ತೆಯಲ್ಲಿ ಓಡಾಡೋದು. ಬರೀ 200 ಮೀಟರ್ ಮಾಡಿದ್ದಾರೆ ಅಷ್ಟೇ ಮಾಡಿರೋದು. ನೋಡಿ ಇಲ್ಲಿಂದ ನೋಡಿ, ಇಲ್ಲ ಕಾಣಿಸುತ್ತೆ ನೋಡಿ. ಏನು ಹೇಳ್ತೀರಿ ಸರ್ ನಿಮ್ಮ ವಿಜಯಪುರ ಟೌನ್ನ ರೋಡ್ನ ಬಗ್ಗೆ? ಏನು ಹೇಳ ಸರ್, ಅವ್ರು ಹೇಳ್ದಂಗೆ ನಮ್ದು ಏನೈತೆ ಫಾಸ್ಟಾಗಿ ಕಾಮಗಾರಿಗಳು ಮುಗಿಯಲ್ಲ. ಏನು ಮಾಡಿದ್ರು ಮುಗೀತಾ ಇಲ್ಲ. ಜನಗಳಿಗೆಲ್ಲ ತೊಂದರೆ ಈ ಥರ ಆಗಿದೆ. ತೊಂದರೆ ಅನುಭವಿಸ್ತಿದ್ರಿ ನೀವೀಗ? ಈಗ ಸರ್ ಹಳ್ಳದಲ್ಲಿ ಬಿದ್ದೋಗ್ತಾ ಇದೆ ಮನೆ, ನಮ್ದು ಇದ್ ಕಡೆ ಬಿದ್ದೋಗ್ತಾ ಇದೆ ಸರ್. ನಮ್ಮ ಮನೆ ನೀರ್ದು ಇಷ್ಟು ಐತೈತೆ, ಬಂದ್ಬಿಟ್ಟೆ ಏನು ಶಕ್ತಿ ಇರೋದ್ರಕ ಬಂದ್ಬಿಟ್ಟೆ. ಇಲ್ಲಿದ್ರೆ ಅಲ್ಲೇ ಬಿದ್ದೋಗ್ತಾ ಇದೆ. ಹ್ಞೂ ಸರ್, ಇಲ್ಲೇ ಬೈಕ್ ಐತೆ, ಅಲ್ಲಿಗೆ ಸರಿಯಾಗಿ ಬಿದ್ದಿದ್ದೆ ಸುಸ್ತಾಗ್ಬಿಡ್ತೆ.
ಅಂದ್ರೆ ಇಲ್ಲಿ ಮಳೆ ಬಂತು ಅಂದ್ರೆ ರೋಡ್ಗಳಲ್ಲಿ ಹಳ್ಳ ಯಾವ್ದು ಗುಂಡಿ ಯಾವ್ದು ಏನೋ ಕಾಣಲ್ಲ. ಏನು ಮಾತಾಡಿ ಪ್ರಯೋಜನ ಇಲ್ಲ, ಕೆಲಸ ಮುಗಿಬೇಕು ಅಷ್ಟೇ ಸರ್, ಅಷ್ಟೇ ಬೇಕಾಗಿ. ಮಾತಾಡಿ ಪ್ರಯೋಜನ ಆಗೋದಿಲ್ಲ. ಏನು ಮಾತಾಡ್ಲಿಲ್ಲ ಅಂದ್ರೆ ಕೆಲಸನೇ ಆಗಲ್ವಲ್ಲ. ಇವಾಗ ನಾವು ಮಾತಾಡೋದು ಯಾರೋ ಒಬ್ಬ ಜನಪ್ರತಿನಿಧಿಗಳು ನೋಡಿದಾಗ ನಮ್ಮ ಮಾತು ಸ್ವಲ್ಪ ಯೋಗ್ಯವಾಗಿರ್ಬೇಕು. ಬಿರೇನೆ ಇಲ್ಲಿ ಶಂಕುಸ್ಥಾಪನೆಗೆ ಸೀಮಿತ ಆಗದೆ ಸ್ವಲ್ಪ ಫಾಸ್ಟಾಗಿ ಕೆಲಸಗಳು ಮುಗಿಸ್ಕೊಟ್ರೆ, ಈಗ ನೀವು ಒಂದು ತೋರಿಸೇ ಇಲ್ಲಿ ಉದ್ದಕ್ಕೂ ಗೊತ್ತಾಗ್ಬಿಡ್ತೈತಿ ಏನು ಸಮಸ್ಯೆ ಅಂತ. ಮಳೆ ಬಿದ್ದಾಗ ಬರ್ಬೇಕು ನೀವು. ಮಳೆ ಬಿದ್ದಾಗ ಬಂದರೆ ಇಲ್ಲಿ ಒಳ್ಳೆ ಕೆರೆ ಇದ್ದಂಗೆ ಇರ್ತೈತೆ. ನೋಡಿ ಅಲ್ಲಿ ಚರಂಡಿ ಎಲ್ಲ ಹೊಡೆದಾಕಿ ಈಗೆಲ್ಲ 2-3 ದಿವಸ ಅಲ್ಲಿ ಮಾಡಿದ್ದಾರೆ. ಅಷ್ಟಕ್ಕೆ ಮುಂಚೆ ಈ ರೋಡಿಗೆ ಬರ್ತಾ ಇರಲಿಲ್ಲ. ನಾವು ರೆಗ್ಯುಲರ್ ಆಗಿ ಈ ರೋಡಲ್ಲಿ ಓಡಾರೆ ಹಿಂಗೆ ಬರ್ತಾ ಇರಲಿಲ್ಲ. ಹಂಗೆ ಹಾಕೊಂಡು ಹಂಗೆ ಹೋಗ್ಬಿಡ್ತೀವಿ ಮಂಡಬಲ್ಲೆ ರೋಡ್ ಮೇಲೆ. ಆ ಥರ ಹೌದೌದು. ಸರ್, ಇನ್ನೊಂದು ವಿಚಾರ, ರೋಡ್ ಏನೋ ಹದಗೆಟ್ಟೋಗ್ಬಿಟ್ಟಿದೆ. ಈ ಚರಂಡಿಗಳೊಳಗಡೆ ಅಳವಡಿಸಿದ ಪೈಪ್ಗಳೆಲ್ಲನೂ ಕೂಡ ಒಡೆದು ಹೋಗ್ಬಿಟ್ಟು ಆ ನೀರೆಲ್ಲ ರೋಡ್ ಮೇಲೆ ಬಂದು ಇದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಆರೋಗ್ಯದ ಮೇಲೆ ಕೂಡ ಹೊಡೆತ ಬೀಳ್ತಿದೆ ಅನ್ನೋಂಥ ಮಾತುಗಳು ಹೇಳ್ತಿದ್ರು. ಈ ಮೀಸಲು ಕ್ಷೇತ್ರ ಏನಂದರೆ ನಮ್ಮ ದೇವನಹಳ್ಳಿಗೆ ಒಂದು ಶಾಪ. ಯಾರೇ ಬಂದರೂ ಕೂಡ ಮಿನಿಸ್ಟ್ರ್ ಆಗ್ತಾರಲ್ಲ, ಬರೀ MLA ಆಗೋರು ಅಭಿವೃದ್ಧಿ ಭಾಳ ಯಾವತ್ತೂ ಅಭಿವೃದ್ಧಿನೇ ಕಂಡಿಲ್ಲ. ನಾವು ಸುಮಾರು ಯಾವ್ಯಾವುದೋ ಒಂದು ಪಟ್ಟಣ ಪಂಚಾಯತಿಯಲ್ಲಿ ಡಬಲ್ ರೋಡ್ಗಳಿದೆ. ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಒಂದು ಕ್ಷೇತ್ರ ಇದು. ನಮ್ಮ ವಿಜಯಪುರ 2 ಪುರಸಭೆ ಇರೋಂಥದ್ದು ದೇವನಹಳ್ಳಿಗೆ. ಆದರೆ ಇದಕ್ಕೆ ತಾರತಮ್ಯ ಏನು ಅಂದರೆ ಅಭಿವೃದ್ಧಿಗೆ ಬಹಳಷ್ಟು ಹಿನ್ನಡೆ. ಇವತ್ತು ಒಳಚರಂಡಿಗಳು ನೀವು ಏನಾದ್ರೂ ಇವತ್ತು ಈಗ ನೋಡ್ಕೊಂಡೋಗಿ ಎಲ್ಲಂದರೆ ಅಲ್ಲಿ ಓಪನ್ ಆಗಿದೆ. ಅಲ್ಲಿ ಸುಮಾರು ಒಂದು ಸಾರ್ವಜನಿಕರು ಆ ವಾಸನೆಯಲ್ಲಿ ಆ ಮಕ್ಕಳು, ಆಮೇಲೆ ಸಾರ್ವಜನಿಕರು ಹೆಣ್ಮಕ್ಳು ಭಾಳ ಮೂಕನ್ನ ಮುಚ್ಕೊಂಡು ಹೋಗ್ತಾರೆ. ಮೈನ್ ರಸ್ತೆಗಳೆಲ್ಲ ಹದಗೆಟ್ಟೋಗಿದೆ. ನಮಗೆ ಶಾಪನ ಏನೋ ಗೊತ್ತಿಲ್ಲ, ಬಟ್ಟು ಮಿನಿಸ್ಟ್ರ್ ಆಗಿದ್ದಾರೆ KH ಮುನಿಯಪ್ಪನವರು. ದಯವಿಟ್ಟು ಈ ದೇವನಹಳ್ಳಿಗೆ ನಿಮ್ಮ ಮುಖಾಂತರನೇ ಆಗಲಿ ವಿಜಯಪುರ ಟೌನಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕು, ಎಲ್ಲ ರಸ್ತೆಗಳೂ ಭಾಳ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ. ಮಳೆಗಾಲ ಬಂದಾಗ ಗುಂಡಿಗಳು, ನೀರು, ಕೊಚ್ಚೆ, ಬಿಸಿಲು ಕಾಲ ಬಂತು ಅಂದರೆ ಧೂಳು. ಒಟ್ಟಿನಲ್ಲಿ ಕಂಪ್ಲೀಟಾಗಿ ನಮ್ಮ ಹೆಲ್ತ್ ಹಾಳಾಗೋದಕ್ಕೆ ಕಾರಣನೇ ಈ ರೋಡು ಅನ್ನೋ ಮಟ್ಟಕ್ಕೆ. ಸರ್, ಇದು ಪ್ರಮುಖವಾಗಿ ಹೇಳ್ಬೇಕಂತಂದರೆ ಇಲ್ಲಿಂದ ವಿಜಯಪುರದಿಂದ ಇನ್ನು ಮುಂದೆ 40 ಕಿಲೋಮೀಟ್ರ್ ತನಕ ಇಷ್ಟು ದೊಡ್ಡ ಪಟ್ಟಣ ಯಾವುದೂ ಇಲ್ಲ. ಪ್ರಮುಖವಾಗಿ ವಾಣಿಜ್ಯ ದೇವನಹಳ್ಳಿ ತಾಲೂಕಿನಲ್ಲಿ ಅತ್ಯಂತ ಜಾಸ್ತಿ ಇರ್ತಕ್ಕಂಥ ವಾಣಿಜ್ಯ ನಗರಿ ಅಂತಂದರೆ ವಿಜಯಪುರ. ವಾಣಿಜ್ಯ ನಗರಿ ವಿಜಯಪುರ ಅದರಲ್ಲೂ ಮೈನ್ ಕೋಲಾರ ರಸ್ತೆ ಇದೆಯಲ್ಲ, ಇಡೀ ನಮ್ಮ ದೇವನಹಳ್ಳಿ ತಾಲೂಕಿಗೆಲ್ಲ ಅತ್ಯಂತ ಹೆಚ್ಚಿನ ವಹಿವಾಟು ನಡೀತಕ್ಕಂಥ ಯಾವುದಾದ್ರೂ ರಸ್ತೆ ಇದ್ದರೆ ಅದು ಕೋಲಾರ ರಸ್ತೆ. ಕೋಲಾರ ರಸ್ತೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಗುತ್ತಿಗೆದಾರರಾಗಲಿ, ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಾಗಲಿ ಕಾಲಮಿತಿ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದೇ ಇದು ತುಂಬ ಪ್ರಾಬ್ಲಮ್ ಆಗಿದೆ. ಯಾವುದೇ ಕಾಮಗಾರಿ ಆಗಲಿ ಮೊದಲು ಕಾಲಮಿತಿ ಇಟ್ಕೊಬೇಕು. ನೀವು ಅದಕ್ಕೆ ಉದಾಹರಣೆ ಏನಂತಂದರೆ ನೋಡ್ರಿ, ದೇವನಹಳ್ಳಿ ತಾಲೂಕಿನ ಕೇಂದ್ರ ಆಗಿರೋದ್ರಿಂದ ತಾಲೂಕಿನ ಕೇಂದ್ರ ದೇವನಹಳ್ಳಿ ವೈಟ್ ಟಾಪಿಂಗ್ ಕೆಲಸ ನಡೀತಾ ಇದೆ, ಅಲ್ಲಿ ಕಾಮಗಾರಿ ಬೇಗ ನಡೀತಾ ಇದೆ. ಈ ವಿಜಯಪುರದಲ್ಲಿ ಮಾತ್ರ ನಾವು ಮಲ್ತಾಯಿ ಧೋರಣೆಗೆ ಹೊರಟ್ಬಿಟ್ಟಿವಿ. ಪ್ರಮುಖವಾದ ಕಾರಣ ಏನಂತಂದರೆ ದೀಪದ ಕೆಳಗಡೆ ಕತ್ಲು ಅಂದಂಗೆ. ಈಗ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ನಾವು ಇದೇ ರೀತಿ ಏನಾದರೂ ಕಾಮಗಾರಿ ಮಂದಗತಿಯಲ್ಲೇ ಸಾಗ್ತಾ ಇದ್ದರೆ ವಿಜಯಪುರ ಎಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಎಲ್ಲ ಸಾರ್ವಜನಿಕರನ್ನ ಒಳಗೊಂಡಂತೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಸಂಪರ್ಕಿಸಿ ಉಗ್ರವಾದ ಹೋರಾಟ ಮಾಡ್ತೀವಿ. ಪ್ರಮುಖವಾಗಿ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ, ದೀಪದ ಕೆಳಗಡೆ ಕತ್ಲು ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ ವಿಜಯಪುರ. ದೇವನಹಳ್ಳಿ ತಾಲೂಕಲ್ಲಿ ಶಾಸಕರಿದ್ದರು ಮತ್ತು ಗುತ್ತಿಗೆದಾರರು ವಿಜಯಪುರದವರೇ ಆಗಿದ್ದರೂ ಸಹ ದೇವನಹಳ್ಳಿಲಿ ಕಾಮಗಾರಿ ಸ್ಪೀಡಾಗಿ ನಡೀತಾ ಇದೆ. ವಿಜಯಪುರ ಗುತ್ತಿಗೆ ತಗೊಂಡಿರ್ತಕ್ಕಂಥ ಇವರು ವಿಜಯಪುರದಲ್ಲಿ ಕಾಮಗಾರಿ ಬೇಗ ನಡೀತಾ ಇಲ್ಲ ಅಂತ ಅನ್ನೋದು ವಿಷಾದನೀಯ ಸಂಗತಿ. ಸರ್, ಇದು ಹೇಳ್ತಾ ಇದ್ರು ಇವರು, ದೇವನಹಳ್ಳಿಯಲ್ಲಿ ನಡೆಯುವಂಥದ್ದೇನು, ವಿಜಯಪುರದಲ್ಲಿ ನಡೀತಾ ಇರೋಂಥದ್ದೇನು ಅಂತ. ಸರ್, ಅದು ನಿಜಕ್ಕೂ ಇಲ್ಲಿ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ಮತ್ತು ಇಲ್ಲಿನ ಹಾಲಿ ಶಾಸಕರಾಗಿರ್ಬೋದು, ಸಚಿವರಿಗೆ ಅವ್ರಿಗೆ ತಿಳಿಬೇಕು. ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ನಮ್ಮ ದೇವನಹಳ್ಳಿ ತಾಲೂಕು. ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ವಿಜಯಪುರ ಇಡೀ ಕರ್ನಾಟಕದಲ್ಲೇ ದೊಡ್ಡ ಪುರಸಭೆ ಇರತಕ್ಕಂಥದ್ದು ವಿಜಯಪುರ. ಈ ಊರಲ್ಲಿ ಈ ರೀತಿ ಆಗ್ತಾಯಿದೆ ಅಂತ ಹೇಳಿದ್ರೆ ನಿಜಕ್ಕೂ ಅವ್ರಿಗೆ ನಾಜಿಕೆ, ಮಾನವ ಮರ್ಯಾದೆ ಅವ್ರಿಗೆ ಇರಬೇಕು. ಆಮೇಲೆ ಇಲ್ಲಿ ಒಂದು 10 ನಿಮಿಷ ಮಳೆ ಬಂದರೆ ಗುಂಡಿಗೆ ಯಾವುದು, ರೋಡ್ ಯಾವುದನ್ನು ಗೊತ್ತಾಗೋದಿಲ್ಲ. ಧೂಳು, ಉಸಿರಾಟದ ತೊಂದರೆಗಳು, ಬಹಳಷ್ಟು ಸಮಸ್ಯೆ ಆಗ್ತಾಯಿದೆ ಇಲ್ಲಿ. ಆಮೇಲೆ ಯಾವಾಗ ಕಂಪ್ಲೀಟ್ ಆಗೋದು ಅದು ಕೂಡ ಇದುವರೆಗೆ ಯಾರಿಗೂ ಜನಗಳಿಗೆ ಮಾಹಿತಿ ಕೊಟ್ಟಿಲ್ಲ. ಆ ಥರ ಇದೆ. ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಣ್ಣ? ಯಾಕೋ ನಿಮ್ಮ ರೋಡ್ ಏನೋ ಸರಿಯಾಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಅನಿಸುತ್ತಲ್ಲ? ಹೌದು ಸರ್, ಇದು ದೇವನಹಳ್ಳಿ ಮೀಸಲು ಕ್ಷೇತ್ರ. ಅದರಿಂದ ಯಾವ ಶಾಸಕರು ಬಂದ್ರೂ ಯಾವುದೇ ಅನುದಾನ ತಂದು ಯಾರು ಇದರಲ್ಲಿ ಅಭಿವೃದ್ಧಿ ಪಡಿಸಿಲ್ಲ. ಹೆಂಗಿದ್ರು ಮುನಿಯಪ್ಪನವ್ರು ಹೆಂಗೆ ನಾನೇ ಗೆಲ್ತೀನಿ ಬಿಡಿ, ಏನು ಮಾಡಿದ್ರು ಪರವಾಗಿಲ್ಲ ಅನ್ಕೊಂಡ್ಬಿಟ್ಟವ್ರ ಅಂತ ಹಿಂಗೆ. KH ಮುನಿಯಪ್ಪನವ್ರು ಈ ಸಲ ಗೆದ್ರು ಮಂತ್ರಿ ಆದರು. ಇದುವರೆಗೂ ದೇವನಹಳ್ಳಿ ತಾಲೂಕಿಗೆ ಮಂತ್ರಿಗಿರಿ ಸಿಕ್ಕಿರಲಿಲ್ಲ. ಪ್ರಥಮ ಬಾರಿ ಸಿಕ್ತು. ಜನಗಳೆಲ್ಲನೂ
ಸುಂದರವಾಗಿ ಮಾಡಿಬಿಡ್ತಾರೆ ಕೆ ಎಚ್ ಮುನಿಯಪ್ಪನವರು ಅಂತ ಅಂದ್ಕೊಂಡಿದ್ರು. ಅವ್ರೇನು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಅವ್ರಿಗೆ ಬೇಡವಾದ ಕ್ಷೇತ್ರ ಅನಿಸುತ್ತೆ. ಯಾಕಂದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಮೀಸಲು ಬದಲಾವಣೆ ಆದರೆ ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಅವರು ನೆಗ್ಲೆಕ್ಟ್ ಮಾಡ್ತಾವ್ರೆ. ಏನಣ್ಣ ಕೊನೆಯದಾಗಿ ಏನು ಹೇಳ್ತೀರಣ್ಣ ನಿಮ್ಮ ಶಾಸಕರಿಗೆ, ನಿಮ್ಮ ಪುರಸಭೆ ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ಸರ್, ಇಲ್ಲಿ ಕೆ ಎಚ್ ಮುನಿಯಪ್ಪನವ್ರು ಕಾಣೆ ಆಗಿದ್ದಾರೆ. ಪೋಸ್ಟರ್ ಹಾಕ್ಬೇಕಷ್ಟೇ ಈಗ ನೀವು ನೆಕ್ಸ್ಟು. ಇಲ್ಲಿ ಕಾಣೆ ಆಗಿದ್ದಾರೆ ಅಷ್ಟೇ. ಕೆ ಎಚ್ ಮುನಿಯಪ್ಪನವ್ರು ಕಾಣೆ ಆಗಿದ್ದಾರೆ. ಹೌದು. ಹುಡುಕೊಟ್ಟವ್ರಿಗೆ ಏನಾದರೂ ಬಹುಮಾನ ಏನಾದರೂ ಕೊಡ್ತೀರಾ? ವಿಜಯಪುರ ಟೌನ್ ಅವರು ಹುಡುಕೊಟ್ಟವ್ರು ಬಹುಮಾನ ಏನಾದರೂ ಕೊಡ್ತೀರಾ? ಸಾರ್ವಜನಿಕರಿಗೆ ಕೊಡ್ತಾರೆ ಬಿಡಿ ಸರ್. ಹಂಗ ಹೌದು, ಕರ್ಕೊಂಡು ಬರ್ಬೇಕಷ್ಟೇ ಹುಡುಕಿ. ಹೌದು. ಮುಂದೆ ಎಲೆಕ್ಷನಲ್ಲಿ ಕೊಡ್ತಾರೆ. ಓಕೆ ಸರ್, ಈಗ ಕೊನೆಯದಾಗಿ ಲಾಸ್ಟ್ ಆಗಿ ನಿಮ್ಮ ಮುನಿಯಪ್ಪನವರು ಪಾಪ ಕಾಣೆ ಆಗಿದ್ದಾರೆ ಅಂತ ಬೇರೆ ಹೇಳ್ತಿದ್ದಾರೆ. ಏನು ಹೇಳ್ತೀರಿ ಸರ್ ಮುನಿಯಪ್ಪನವ್ರಿಗೆ? ಸರ್, ಅದಕ್ಕೆ ಉತ್ತರ ಇಲ್ಲ. ಉತ್ತರ ಇಲ್ಲ ಯಾಕೆ? ಬೆದರಿಕೆ ಬರುತ್ತೆ ಅಂತ? ಬೆದರಿಕೆ ಅಂತಲ್ಲ ಸರ್, ಬೆದರಿಕೆ ಅಂತಲ್ಲ. ಅಲ್ಲ, ತುಂಬಾ ಜನ ಹೇಳ್ತಿದ್ರು ಈ ವಿಚಾರ ಏನೋ ಧ್ವನಿ ಎತ್ತಿದ್ರೆ ಬೆದರಿಕೆ ಆಗ್ತಾರೆ ಅಂತ. ಸರ್, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯದಿಂದ ಹೇಳ್ಬೋದೇ ಹೊರತು ಯಾವುದೇ ಬೆದರಿಕೆ ಅಲ್ಲ. ಅಲ್ಲ, ಈಗ ರೋಡ್ ಏನಾದರೂ ಕಾಮಗಾರಿ ಪೂರ್ಣ ಮಾಡಿಲ್ಲ ಆದಷ್ಟು ಬೇಗ ಅಂತಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ? ಅದೇ ರೀತಿಯಾದಂಥ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ಮುನೀಂದ್ರ ಅವರು, ಖಂಡಿತ ಅದು ನಡೆಯುತ್ತೆ. ಓಕೆ, ಕೇಳಿದ್ರಲ್ಲ ವಿಜಯಪುರ ಟೌನ್ನ ಜನರ ಮಾತು. 1.5 ವರ್ಷ ಆಯಿತು ಈ ಒಂದು ರಸ್ತೆ ಕಾಮಗಾರಿ ಶುರುವಾಗಿ, ಆದರೂ ಕೂಡ ಅಷ್ಟೇ ಅಂತ್ಯ ಆಗಿಲ್ಲ. ಕೇವಲ 200 ಮೀಟರ್ ಮಾತ್ರ ರೋಡ್ ಮಾಡಿದ್ದಾರೆ, ಉಳಿದಂಥದ್ದನ್ನು ಹಾಗೆ ಬಿಟ್ಟಿದ್ದಾರೆ. ದೇವನಹಳ್ಳಿ ಆಗ್ತಿರುವಂತಹ ಅಭಿವೃದ್ಧಿ ವಿಜಯಪುರದಲ್ಲಿ ಇಲ್ಲ. ಒಂದು ರೀತಿ ಮಲತಾಯಿ ಧೋರಣೆಯನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮೀಸಲು ಕ್ಷೇತ್ರದಲ್ಲಿ ಗೆದ್ದು ಇವತ್ತು ಸಚಿವರಾಗಿರುವಂಥ ಮುನಿಯಪ್ಪನವರು ಕಾಣೆಯಾಗಿದ್ದಾರೆ. ದಯವಿಟ್ಟು ಅವ್ರಿಗೆ ವಿಚಾರವನ್ನಾದರೂ ತಿಳಿಸಿ ಅನ್ನುವಂಥ ಒಂದು ಮಾತನ್ನು ಈ ವಿಜಯಪುರ ಟೌನ್ನ ಜನ ಹೇಳ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.